ಗೈಸ್, ಇವತ್ ನಾವು ನೋಡಕ್ ಬಂದಿರೋದು ಪ್ರೆಸೆಂಟ್ ನಲ್ಲಿ ಸಖತ್ತಾಗಿನೇ ವೈರಲ್ ಆಗ್ತಿರುವ ಒಂದು ಮೂವಿಯನ್ನ. ಈ ಮೂವಿಯನ್ನ ನೋಡಿದ್ಮೇಲೆ ಹುಡುಗರು ಒಂದು ಹುಡುಗಿಯನ್ನ ಲವ್ವನ್ನ ಮಾಡಿದ್ರೆ ಅವರ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನ ಸಾಬೀತನ್ನ ಮಾಡುತ್ತೆ. ನಿಜವನ್ನ ಹೇಳ್ಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಡ್ಬೇಕಾದ್ರೆ ನಾವೆಲ್ಲರೂ ಒಂದು ಕ್ಷಣಕ್ಕೆನೆ ಎಮೋಷನಲ್ ಆಗ್ಬಿಡ್ತೀವಿ. ಆ ಲೆವೆಲ್ಗೆ ಸಖತ್ತಾಗಿದೆ ಈ ತೆಲುಗು ಮೂವಿ. ಅಂದಾಗೆ ಮೂವಿಯ ಹೆಸರು ಬಂದು ದೀವಾನ ಅಂತ. ಸೊ ವಿಡಿಯೋ ಮಾತ್ರ ಬೇರೆ ಲೆವೆಲ್ ನಲ್ಲಿದೆ, ಅದರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಇನ್ನವೇ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಕಥೆಯ ಹೀರೋವಾಗಿರುವ ಮುನ್ನವನನ್ನ ನೋಡ್ತೀವಿ. ಅಂಡ್ ಇವಾಗ ಪೊಲೀಸ್ಗಳು ಇವನನ್ನ ಎಳ್ಕೊಂಡು ಬಂದು ನಾಯಿಗೊಡ್ದಾಗೇನೆ ಹೊಡಿತಾ ಇದ್ದಾರೆ. ಬಟ್ ಆದ್ರೆ ಏನಕ್ಕೆ ಹೊಡಿತಾ ಇದ್ದಾರೆ, ಏನ್ ಕಥೆ ಅನ್ನೋದಾಗಿ ನಮ್ಗೆ ಏನುವೇ ಕೂಡ ಗೊತ್ತಿಲ್ಲ. ಸೊ ಚೆನ್ನಾಗಿನೇ ಹೊಡೆದು ಒಂದು ಜಾಗಕ್ಕಾಗಿನೇ ಎಳ್ಕೊಂಡು ಬಂದು ಆಗ್ಬೇಕಾದ್ರೆ ಬೇರೆ ಕೈದಿಗಳು ಅಂತ ತಪ್ಪು ನೀನು ಏನಪ್ಪಾ ಮಾಡಿದ್ಯಾ, ಈ ರೀತಿ ಹೊಡಿತಾ ಇದ್ದಾರೆ ಅನ್ನೋದಾಗಿ ಕೇಳ್ಕೊತಾರೆ. ಅದಕ್ಕೆ ನಮ್ಮ ಮುನ್ನ ಕೂಡ ನಾನು ಪ್ರೀತಿಯನ್ನ ಮಾಡ್ದೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇವ್ರು ಹೊಡೆಯುವಂತ ಪ್ರೀತಿ ಯಾವ್ದಪ್ಪ ಅದು ಸ್ವಲ್ಪ ಹೇಳು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಮುನ್ನ ಕೂಡ ಅವನ ಲವ್ ಸ್ಟೋರಿಯನ್ನ ಹೇಳ್ಕೊಳ್ಳೋದಿಕ್ಕಾಗಿ ಶುರುವನ್ನ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಮುನ್ನ ಅವನ ಫ್ಲಾಶ್ ಬ್ಯಾಕ್ ಅನ್ನ ನಾವಿವಾಗ ನೋಡ್ತೀವಿ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನ ತಂದೆ ತಾಯಿಗೆ ಇರ್ತಾ ಇರೋದು ಇವನು ಒಬ್ಬನೇ ಮಗ. ಒಬ್ಬ ಮಗ ಅಂದ್ಮೇಲೆ ತುಂಬಾನೇ ಪ್ರೀತಿಯನ್ನ ಕೊಟ್ಟು ಸಲಿಗೆಯಿಂದ ಸಾಕ್ತಾರೆ ಅಲ್ವಾ. ಅದೇ ರೀತಿಯಾಗಿನೇ ನಮ್ಮ ಮುನ್ನವನನ್ನುವೆ ಕೂಡ ತುಂಬಾನೇ ಪ್ರೀತಿಯಿಂದಾನೇ ಸಾಕಿದ್ದಾರೆ. ಅಂಡ್ ಇವನುವೆ ಕೂಡ ಅವನ ಫ್ಯಾಮಿಲಿಯನ್ನ ತುಂಬಾನೇ ಪ್ರೀತಿಯನ್ನುವೆ ಕೂಡ ಮಾಡಿ ಬರ್ತಿದ್ದಾನೆ. ಅಂಡ್ ಇನ್ನವೇ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳಿ ಕೇಳಿ ಚಂಚಲ ಮನಸ್ಸಿನ ಹುಡುಗ ಅಲ್ವಾ. ಸೊ ಯವನ ಕೂಡ ತುಂಬಿ ತುಳುಕಾಡ್ತಾ ಇರೋದ್ರಿಂದ ಯಾವಾಗ್ಲೂ ತರ್ಲೆ ಕೆಲ್ಸಗಳನ್ನ ಮಾಡ್ತಿರ್ತಾನೆ. ಅಂದ್ರೆ ಎದುರುಗಡೆ ಮನೆಯಲ್ಲಿರುವ ಆಂಟಿಯನ್ನ ಕಂಡ್ರೆ ಇವನಿಗೆ ತುಂಬಾನೇ ಇಷ್ಟವಿರುತ್ತೆ. ಸೊ ಯಾವಾಗ್ಲೂ ಅವರಿಗೆ ಕಾಳನ್ನ ಹಾಕೋದಾಗಿರ್ಬಹುದು, ಫ್ಲರ್ಟ್ ಅನ್ನ ಮಾಡೋದಾಗಿರ್ಬಹುದು, ಎಲ್ಲವನ್ನ ಮಾಡ್ತಿರ್ತಾನೆ. ಸೊ ಈ ತರ ತರ್ಲೆ ಕೆಲ್ಸಗಳನ್ನ ಮಾಡ್ಕೊಂಡು ಖಾಲಿ ಪೋಲಿಯಾಗಿ ಬಿದ್ದಿದ್ದಾನೆ ಅಂದ್ರೆ ಖಂಡಿತ ಇವನಿಗೆ 4-5 ಜನ ಫ್ರೆಂಡ್ಗಳು ಇರ್ಲೇಬೇಕು ಅಲ್ವಾ. ಸೊ ಇವನ ಹಾಗೇನೆ ತರ್ಲೆ ಕೆಲ್ಸಗಳನ್ನ ಮಾಡುವ 4-5 ಜನ ಫ್ರೆಂಡ್ಗಳಿವೆ ಕೂಡ ಇದ್ದಾರೆ. ಅಂಡ್ ಅವರ ಜೊತೆಗೆ ಸೇರ್ಕೊಂಡು ಯಾವಾಗ್ಲೂ ನಶೆಯನ್ನ ಮಾಡೋದು, ಕುಡಿಯೋದಾಗಿರ್ಬಹುದು, ಪಾರ್ಟಿ ಪಬ್ಬು ಅಂತ ಸುತ್ತಾಡೋದಾಗಿರ್ಬಹುದು. ಅಂಡ್ ಯಾರಾದ್ರೂ ಇವರಿಗೆ ಗುರಾಯಿಸಿದ್ರೆ ಕೂಡ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜಗಳವನ್ನ ಮಾಡ್ಕೊಂಡು ಎರ್ರ ಬಿರ್ರಿ ಬಾರ್ಸೋ ಕೆಲ್ಸಗಳನ್ನೆಲ್ಲ ಮಾಡಿ ಬರ್ತಿದ್ದಾರೆ. ನಂತರ ನಮ್ಮಂತ ಹುಡುಗರಿಗೆ ಗಣೇಶ ಹಬ್ಬ ಅಂದ್ರೆ ತುಂಬಾನೇ ಫೇವ್ರೇಟ್ ಅಲ್ವಾ. ಸೊ ಅದೇ ರೀತಿಯಾಗಿ ಗಣೇಶ ಹಬ್ಬ ಕೂಡ ಬರ್ಬೇಕಾದ್ರೆ ಫುಲ್ಲು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ಡ್ಯಾನ್ಸ್ ಅನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಇದೇ ಜಾಗಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವ ಹುಡುಗಿ ಕಾರಿನಲ್ಲಿ ಬಂದು ಲ್ಯಾಂಡ್ ಆಗ್ತಾಳೆ. ಅಷ್ಟೇ ಅವಳನ್ನ ನೋಡ್ಬೇಕಾದ್ರೆ ಮೊದಲನೇ ಬಾರಿಗೆನೆ ನಮ್ಮ ಮುನ್ನಗೆ ಲವ್ ಆಗ್ಬಿಡುತ್ತೆ. ಅಂಡ್ ಹೇಗಾದ್ರೂ ಮಾಡಿ ಇವಳ ಬಗ್ಗೆ ತಿಳ್ಕೊಬೇಕಲ್ಲ ಅನ್ನೋದಾಗಿನವೇ ಕೂಡ ತುಂಬಾನೇ ಕ್ಯೂರಿಯಸ್ ಆಗ್ತಾನೆ. ಬಟ್ ಆದ್ರೆ ಇವನಿಗೆ ಯಾವುದೇ ರೀತಿಯಾದ ಕೆಲ್ಸನವೇ ಇಲ್ಲ, ಏನುವೇ ಇಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡು ಮನೆಯಲ್ಲಿ ಖಾಲಿ ಪೋಲಿಯಾಗಿ ಬಿದ್ದಿದ್ದಾನೆ. ಸೊ ಯಾವಾಗ್ಲೂ ಜಗಳವನ್ನ ಮಾಡೋದು, ಕುಡಿಯೋದು, ಸೇದೋದು ಇದೇನೆ ಪೂರ್ತಿಯಾದ ಕೆಲ್ಸವಾಗ್ಬಿಟ್ಟಿದೆ. ಅಂಡ್ ಇವನ ತಂದೆ ತಾಯಿಗಳಿವೆ ಕೂಡ ಒಳ್ಳೆ ಬುದ್ಧಿಯನ್ನ ಕಲಿತ್ಕೊಂಡು ಇವನ ಕಾಲ್ ಮೇಲೆ ನಿಂತ್ಕೊಳ್ಳಿ ಅನ್ನೋದಾಗಿ ಅವರು ಎಷ್ಟೋ ಸಲ ಬುದ್ಧಿಯನ್ನ ಹೇಳೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಅವರ ಮಾತನ್ನ ಇವನು ತಲೆಗೆ ಹಾಕೊಳ್ಳೋದಿಕ್ಕಾಗಿನೇ ರೆಡಿ ಇರೋದಿಲ್ಲ. ಬಟ್ ಆದ್ರೆ ಈ ಫ್ರೆಂಡ್ಗಳನ್ನ ಮಾತ್ರ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಇವನಿಗೆ ಕಷ್ಟ ಅಂತ ಬಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಬೇಕಾದ್ರೂ ಕೂಡ ಬರ್ತಾರೆ. ಅಂಡ್ ಇವನಿಗೋಸ್ಕರ ಅವರ ಪ್ರಾಣವನ್ನುವೇ ಕೂಡ ಕೊಡೋದಿಕ್ಕಾಗಿನೇ ರೆಡಿ ಆಗಿದ್ದಾರೆ ಈ ಫ್ರೆಂಡ್ಗಳು. ಅಂಡ್ ಇದೇ ರೀತಿಯಾಗಿ ಕೆಲವು ದಿನಗಳಿವೆ ಕೂಡ ಕಳಿಯುತ್ತೆ. ಅಂಡ್ ಒಂದು ದಿನ ನಮ್ಮ ಮುನ್ನ ಅವನ ಫ್ರೆಂಡ್ಗಳನ್ನ ಕರ್ಕೊಂಡು ಟೀ ಕುಡಿಯೋದಿಕ್ಕಾಗಿನೇ ಬರ್ತಾನೆ. ಸೊ ಇಬ್ರು ಒಂದು ಬಸ್ ಸ್ಟಾಪ್ ನಲ್ಲಿ ಎಲ್ಲರಿಗೂ ಕೂಡ ಟೀ ಬನ್ನನ್ನ ತಿಂತಿರ್ಬೇಕಾದ್ರೆ ಇವನು ಗಣೇಶನ ಹಬ್ಬದಲ್ಲಿ ಒಂದು ಹುಡುಗಿಯನ್ನ ನೋಡಿ ಲವ್ ಆಗಿತ್ತು ಅಲ್ವಾ. ಸೊ ಅದೇ ಹುಡುಗಿ ಒಂದು ಬಸ್ಸಿನಲ್ಲಿ ಬರೋದನ್ನ ನೋಡ್ಬಿಡ್ತಾನೆ. ಅಷ್ಟೇ ಅವಳನ್ನ ನೋಡ್ಬೇಕಾದ್ರೆ ಇವನು ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಇವಳೇನೆ ನಮ್ಮ ಲವ್ವರ್ ಅನ್ನೋ ಹಾಗೆ 100% ಕನ್ಫರ್ಮ್ ಆಗಿ ಆ ಬಸ್ನ ಒಳಗಡೆಗೆ ಹತ್ಕೊಳ್ಳೋದಿಕ್ಕಾಗಿನೇ ಓಡಿ ಬರ್ತಾನೆ. ಸೊ ಇವನು ಎಷ್ಟೇ ಕಷ್ಟವನ್ನ ಪಟ್ರವೇ ಕೂಡ ಬಸ್ನ ಒಳಗಡೆಗೆ ಹತ್ಕೊಳ್ಳೋದಿಕ್ಕಾಗಿ ಆಗೋದಿಲ್ಲ. ಅಂಡ್ ಇದಾದ ನಂತರ ಹುಡುಗಿ ಎಲ್ಲೆಲ್ಲಿ ನಮ್ಮ ಮುನ್ನವನ ಕಣ್ಣಿಗೆ ಕಾಣಿಸ್ಕೋತಾಳೋ ಆವಾಗೆಲ್ಲ ಅವಳನ್ನ ಫಾಲೋ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಅಂಡ್ ಫೈನಲ್ ಆಗಿ ಇವಳನ್ನೇ ನಾವು ಮದ್ವೆಯನ್ನ ಮಾಡ್ಕೋಬೇಕು, ಇವಳನ್ನೇ ನಾವು ಪ್ರೀತಿಯನ್ನ ಮಾಡ್ಬೇಕು ಅಂತನವೇ ಕೂಡ ಫಿಕ್ಸ್ ಆಗ್ತಾನೆ. ಅಂಡ್ ಎಲ್ಲಾ ವಿಷಯವನ್ನುವೇ ಕೂಡ ಫ್ರೆಂಡ್ಗೆ ಹೇಳ್ಕೋತೀವಿ ಅಲ್ವಾ. ಸೊ ಅದೇ ರೀತಿಯಾಗಿ ಇವನುವೇ ಕೂಡ ಫೈನಲ್ ಆಗಿ ಇವನ ಫ್ರೆಂಡ್ಗಳ ಹತ್ರವಾಗಿ ಆ ಹುಡುಗಿಯನ್ನ ನಾನು ಲವ್ವನ್ನ ಮಾಡ್ತಾ ಇದ್ದೀನಿ ಅಂತ ಎಲ್ಲವನ್ನ ಹೇಳ್ಕೊತಾನೆ. ನೆಕ್ಸ್ಟ್ ಒಂದು ದಿನ ಮುನ್ನವನ ಮದರು ಸ್ವಲ್ಪ ಹಣವನ್ನ ಕೊಟ್ಟು ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಕರೆಂಟ್ ಬಿಲ್ ಅನ್ನ ಕಟ್ಟಿ ಬಾನೋದಾಗಿನೇ ಹೇಳಿ ಕಳಿಸ್ತಾರೆ. ಅದಕ್ಕೆ ನಮ್ಮ ಮುನ್ನ ಯಾವಾಗ ನೋಡಿದ್ರುವೆ ಅದು ಕಟ್ಟು, ಇದು ಕಟ್ಟು, ಅದು ತಗೋಬಾ, ಇದು ತಗೋಬಾ ಅಂತ ತಲೆಯನ್ನ ತಿಂತಿ ಅನ್ನೋದಾಗಿನೇ ಬೈಕೊಂಡು ಬೇರೆ ದಾರಿ ಇಲ್ದಿರೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಪೇ ಮಾಡೋದಿಕ್ಕಾಗಿನೇ ಆಫೀಸಿಗೆ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಬಿಲ್ ಅನ್ನ ಪೇ ಮಾಡೋದಕ್ಕೆ ಒಂದು ದೊಡ್ಡದಾದ ಲೈನ್ ನಿಂತಿದೆ. ಸೊ ನನ್ ಕೈಲಂತೂ ಈ ಬಿಲ್ ಅನ್ನ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ
ವಾಪಸ್ಸು ಇವನ ತಾಯಿಗೆ ಕಾಳನ್ನ ಮಾಡಿ ನನ್ ಕೈಲಾಗಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಸೊ ಈ ಆಫೀಸನ್ನ ಬಿಟ್ಟು ಹೊರಗಡೆಗಾಗಿನೇ ಬಂದ್ಬಿಡೋಣ ಅಂತ ಇವನು ತಲೆಯನ್ನ ಎತ್ತಿ ನೋಡ್ಬೇಕಾದ್ರೆ ಅದೇ ಇವನು ಲವ್ವನ್ನ ಮಾಡಿ ಬರ್ತಿರುವ ಒಂದು ಹುಡುಗಿ ಇದ್ದಾಳೆ ಅಲ್ವಾ, ಅದೇ ಹುಡುಗಿ ಆಫೀಸ್ ನಲ್ಲಿ ಕೆಲ್ಸವನ್ನ ಮಾಡಿ ಬರ್ತಿದ್ದಾಳೆ. ಅಷ್ಟೇ ಇಲ್ಲಿವರೆಗೂ ಈ ಆಫೀಸನ್ನ ಬಿಟ್ಟು ಹೋಗ್ಬೇಕು ಅಂತ ಯೋಚನೆಯನ್ನ ಮಾಡ್ತಿದ್ದವ್ನು. ನಮ್ಮಮ್ಮ ಏನೇ ಮಾಡಿದ್ರು ಕೂಡ ಸರಿಯಾಗಿನೇ ಮಾಡ್ತಾರೆ ಅಂತ ಯೋಚಿಸ್ಕೊಂಡು ಇವಳನ್ನ ನೋಡ್ತಿದ್ದಾಗಿನೇ ಒಂದು ಕ್ಷಣಕ್ಕೆನೆ ಫಿದಾಗ್ಬಿಡ್ತಾನೆ. ಸೊ ಒಂದೇ ಒಂದು ಕ್ಷಣ ಕೂಡ ಲೇಟ್ ಅನ್ನ ಮಾಡದೆ ಬಿಲ್ ಪೇ ಮಾಡೋದಿಕ್ಕೆ ಕೌಂಟರ್ನ ಕಡೆಗಾಗಿನೇ ಬರ್ತಾನೆ. ಯಾಕಂದ್ರೆ ಹೇಗಾದ್ರೂ ಮಾಡಿ ಇವಳ ಹತ್ರವಾಗಿ ನಾವು ಮಾತಾಡ್ಲೇಬೇಕು ಅನ್ನೋದಾಗಿ. ಸೊ ಫೈನಲ್ ಆಗಿ ಇವನ ಬಾರಿ ಬರ್ಬೇಕಾದ್ರೆ ಬಿಲ್ಲನ್ನವೇ ಕೂಡ ಪೇಯನ್ನ ಮಾಡಿಸ್ಕೋತಾಳೆ. ಬಟ್ ಆದ್ರೆ ಇವಳು ಯಾವುದೇ ರೀತಿಯಾಗಿ ಇವನ ಹತ್ರ ಮಾತನ್ನವೇ ಕೂಡ ಆಡೋದಿಲ್ಲ. ಅಷ್ಟೇ ಯಾಕೆ ಇವನ ಕಡೆಗೆ ತಲೆಯನ್ನವೇ ಕೂಡ ಎತ್ತಿ ಇವಳು ನೋಡೋದೇನೆ ಇಲ್ಲ. ಪಾಪ ನಮ್ಮ ಹುಡುಗನನ್ನ ನೋಡ್ಬೇಕಾದ್ರೆ ಮಾತಾಡ್ಸೋದಿಕ್ಕಾಗಿ ಒದ್ದಾಡ್ತಾ ಇದ್ದಾನೆ. ಆದ್ರೆ ಇವಳು ನಿಮ್ಮ ಬಿಲ್ಲು ಕಟ್ ಆಗಿದೆ ಅಲ್ವಾ, ಸೊ ಹೋಗಿ ಅಂತ ಹೇಳಿ ಮುಂದೆ ಇರೋರನ್ನ ನೆಕ್ಸ್ಟ್ ಅನ್ನೋದಾಗಿನೇ ಹೇಳಿ ಕರೀತಾಳೆ. ಆದ್ರೆ ನಮ್ಮ ಹುಡುಗ ಕೂಡ ಅಷ್ಟೊಂದು ಸಿಂಪಲ್ ಆಗಿ ಬಿಡೋದೇ ಇಲ್ಲ ಅಲ್ವಾ. ಸೊ ಅವಳ ಜೊತೆ ನಾವು ಮಾತಾಡ್ಲೇಬೇಕು ಅನ್ನೋದಾಗಿ ಮಾತಾಡ್ಸೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ಇದನ್ನ ನೋಡಿ ಬಂದ ಸೆಕ್ಯೂರಿಟಿ ಗಾರ್ಡ್ ಬಂದು, ಏನೋ ತಮ್ಮ ನಿನ್ನ ಕೆಲ್ಸ ಮುಗ್ದಿದೆ ಅಂದ್ರೆ ನೀನು ಸೈಲೆಂಟ್ ಆಗಿ ಮನೆಗೆ ಹೋಗ್ಬೇಕು ಅಲ್ವಾ, ಬಾ ನಾನೇನೆ ಕರ್ಕೊಂಡೋಗಿ ಬಿಡ್ತೀನಿ ಅನ್ನೋದಾಗಿ ಸೀದಾ ಎಳ್ಕೊಂಡು ಬಂದು ಆಚೆಗಾಗಿನೇ ತಳ್ತಾನೆ. ಬಟ್ ಆದ್ರೆ ನಮ್ಮ ಮುನ್ನಾಗೆ ಇವಳು ಯಾವ ಜಾಗದಲ್ಲಿ ಕೆಲ್ಸವನ್ನ ಮಾಡ್ತಾಳೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸೊ ಇವಳನ್ನ ಡೈಲಿ ಬಂದು ಭೇಟಿಯನ್ನ ಮಾಡ್ಬೇಕು ಅಂದ್ರೆ ಏನನ್ನಾದ್ರೂ ಮಾಡ್ಲೇಬೇಕಲ್ಲ ಅಂತ ಯೋಚನೆಯನ್ನ ಮಾಡ್ಬೇಕಾದ್ರೆ ಒಂದು ಮಸ್ತಾಗಿರುವ ಪ್ಲಾನ್ ಕೂಡ ಇವನಿಗೆ ಸಿಗುತ್ತೆ. ಅಂದ್ರೆ ಇವನ ಏರಿಯಾದಲ್ಲಿರುವ ಎಲ್ಲರ ಬಿಲ್ ಅನ್ನವೇ ಕೂಡ ಇವನೇನೆ ಕಲೆಕ್ಟ್ ಅನ್ನ ಮಾಡ್ಕೊಂಡು ಪ್ರತಿದಿನ ಒಬ್ಬೊಬ್ಬರ ಬಿಲ್ ಅನ್ನವೇ ಕೂಡ ಪೇ ಮಾಡೋದಿಕ್ಕೆ ಇವನೇನೆ ಬರ್ತಾನೆ. ಅಂದ್ರೆ ನಮ್ಮ ಮುನ್ನ ಅವಳನ್ನ ಒಂದೇ ಒಂದು ಸಲ ಮಾತನಾಡಿಸ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ದಾನೆ. ಸೊ ಇದೇ ರೀತಿಯಾಗಿ ತುಂಬಾ ದಿನಗಳಿವೆ ಕೂಡ ಕಳೀತಾ ಇರ್ಬೇಕಾದ್ರೆ ಆ ಹುಡುಗಿಗೆ ಒಬ್ಬಳು ಕ್ಲೋಸ್ ಆಗಿರುವ ಫ್ರೆಂಡ್ ಇದ್ದು ಅವಳ ಕೈಯಲ್ಲಿ ಇದನ್ನೆಲ್ಲ ನೋಡೋದಿಕ್ಕೇನೆ ಆಗೋದಿಲ್ಲ. ಸೊ ಸೀದಾ ನಮ್ಮ ಹೀರೋವನ್ನ ಕರೆದು ಅವನ ಜೊತೆಯಾಗಿನೇ ಮಾತಾಡೋದಿಕ್ಕಾಗಿನೇ ನೋಡ್ತಾಳೆ. ಏನೋ ನೀನು ಪ್ರತಿದಿನ ಬಂದು ಅವಳನ್ನ ಮಾತಾಡ್ಸೋದಿಕ್ಕೆ ಏನಕ್ಕೆ ಈ ರೀತಿ ತೊಂದ್ರೆಯನ್ನ ಕೊಡ್ತಾ ಇದ್ಯಾ ಅನ್ನೋದಾಗಿನೇ ಮಾತಾಡ್ಕೊಂಡು ಆ ಹುಡುಗಿ ಹೆಸರನ್ನ ಅಮ್ಮು ಅನ್ನೋದಾಗಿನೇ ಹೇಳ್ಕೊಬಿಡ್ತಾಳೆ. ಅಷ್ಟೇ ಇವಾಗ ಫ್ರೆಂಡು ಬೈ ಮಿಸ್ ಆಗಿನೇ ಹುಡುಗಿ ಹೆಸರನ್ನ ಹೇಳ್ಕೊಟ್ಬಿಟ್ಲು. ಅಂಡ್ ಇವಾಗ ನಮ್ಮ ಮುನ್ನಾಗೆ ಬೇರೆ ಅವಳ ಹೆಸರು ಅಮ್ಮು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಹೇಗಾದ್ರೂ ಮಾಡಿ ಅವಳಿಗೆ ಸರ್ಪ್ರೈಸ್ ಅನ್ನ ನಾವು ಕೊಡ್ಲೇಬೇಕು ಅಂತ ಇನ್ನವೇ ಕೂಡ ಯೋಚನೆಯನ್ನ ಮಾಡಿ ಫ್ರೆಂಡ್ ಗಳನ್ನ ಎತ್ತಕೊಂಡು ಒಂದು ಟ್ಯಾಟೋ ಶಾಪಿಗಾಗಿನೇ ಬರ್ತಾನೆ. ಅಂಡ್ ಅವನ ಬಾಡಿ ಮೇಲೆ ಅಮ್ಮು ಅನ್ನೋದಾಗಿನವೇ ಕೂಡ ಟ್ಯಾಟೋವನ್ನ ಮಾಡಿಸ್ಕೋತಾನೆ. ಸೊ ಇದನ್ನ ನೋಡುವ ಫ್ರೆಂಡ್ ಗಳು, ಬೇಡ ಕಣೋ ಮಚ್ಚ, ಒಂದ್ ವೇಳೆ ನಿನ್ನ ಮದ್ವೆ ಅವಳ ಜೊತೆ ಅಲ್ದಿರ ಬೇರೆ ಹುಡುಗಿ ಜೊತೆ ಆದ್ರೆ ಬೇರೆ ಹುಡುಗಿ ನಿನ್ ಮೇಲೆ ಕೋಪವನ್ನ ಮಾಡ್ಕೊಂಡು ಬೇಜಾರನ್ನ ಮಾಡ್ಕೊಳ್ಳೋದಿಲ್ವಾ. ಸೊ ಇದೆಲ್ಲ ಬೇಡ ಕಣೋ ಅನ್ನೋದಾಗಿನೇ ಅರ್ಥ ಮಾಡ್ಸೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಮುನ್ನ ಯಾರ ಮಾತನವೇ ಕೂಡ ಕೇಳೋದಿಕ್ಕಾಗಿ ರೆಡಿ ಇರೋದಿಲ್ಲ. ಉಲ್ಟಾ ಫ್ರೆಂಡ್ ಗಳಿಗೆ ಸರ್ಸರಿಯಾಗಿನೇ ಬೈದು ಅಮ್ಮು ಅವಳನ್ನ ನಾನು ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಾ ಇದ್ದೀನಿ, ಸೊ ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಕೂಡ ಮಾಡ್ತೀನಿ ಅನ್ನೋದಾಗಿ ಟ್ಯಾಟೂವನ್ನ ಮಾಡಿಸ್ಕೋತಾನೆ. ಅಂಡ್ ಇವಾಗ ಇವನು ಟ್ಯಾಟೂವನ್ನ ಹಾಕಿಸ್ಕೊಂಡಿದ್ದಾನೆ ಅಂದ್ರೆ ಅದನ್ನ ತೋರ್ಸೋದಿಕ್ಕೆ ಹುಡುಗಿ ಹತ್ರ ಬರ್ಲೇಬೇಕು ಅಲ್ವಾ. ಸೊ ಅದೇ ರೀತಿಯಾಗಿ ಟ್ಯಾಟೂವನ್ನ ತೋರ್ಸೋಣ ಅಂತ ಆಫೀಸ್ಗಾಗಿನೇ ಬರ್ತಾನೆ. ಬಟ್ ಆದ್ರೆ ಅಮ್ಮು ಅವಳ ಫ್ರೆಂಡು ಇವನನ್ನ ನೋಡ್ಬೇಕಾದ್ರೆ, ನೋಡೆ ನಿನ್ನ ಪ್ರೀತಿ ಮಾಡ್ತಾ ಇರುವ ಹುಡುಗ ಬರ್ತಾ ಇದ್ದಾನೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಅದನ್ನ ಕೇಳ್ತಿದ್ದಾಗೆ ಅಮ್ಮು ಮುಖವನ್ನ ಸಾಪೆ ಮೋರಿಯನ್ನ ಮಾಡ್ಕೊಬಿಡ್ತಾಳೆ. ನೋಡು, ಅವನ ಹೆಸರನ್ನ ಕೇಳ್ತಿದ್ದಾಗೆ ನಿನ್ನ ಮುಖದಲ್ಲಿ ಕೋಪವೆಲ್ಲ ಕಾಣಿಸ್ತಾ ಇದೆ, ಅಂದ್ರೆ ನೀನುವೇ ಕೂಡ ಅವರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಯಾ ಹೇಗೆ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಅಮ್ಮು ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಅವನ ಮುಖವನ್ನ ನೋಡೋದಿಕ್ಕೆ ನನ್ಗೆ ಅಸಹ್ಯವಾಗುತ್ತೆ, ಅಂಡ್ ಅದ್ರಲ್ಲಿ ಬೇರೆ ನಾನು ಒಬ್ಬನ ಲವ್ವನ್ನ ಮಾಡೋದಾ, ಏನೇ ನೀನು ತಲೆ ಬುಡ ಇಲ್ದಿರಾ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀಯ ಅನ್ನೋದಾಗಿನೇ ಫ್ರೆಂಡ್ಗೆನೆ ಬೈದ್ ಬಿಡ್ತಾಳೆ. ಅಂಡ್ ಅದು ಅಲ್ದೆ ಇವನಿಗೆ ಬೇರೆ ಕೆಲ್ಸ ಏನುವೆ ಇಲ್ಲ ಅನ್ಸುತ್ತೆ. ಯಾವಾಗ್ಲಿವೆ ನಮ್ಮ ಆಫೀಸ್ಗೆ ಬಂದು ನನ್ನನ್ನೇ ಗುರಾಯಿಸ್ಕೊಂಡು ಕುಳ್ತಿರ್ತಾನೆ. ಸೊ ನಿಜವನ್ನ ಹೇಳ್ಬೇಕು ಅಂದ್ರೆ ತಪ್ಪು ಇವನದಲ್ಲ, ಇವನನ್ನ ಬೆಳೆಸಿರುವಂತ ತಂದೆ ತಾಯಿಗಳದ್ದು. ಅವರು ಸರಿಯಾದ ಸಂಸ್ಕಾರವನ್ನ ಕೊಟ್ಟಿದ್ರೆ ಈ ರೀತಿಯಾಗಿ ನಡ್ಕೋತಿರ್ಲಿಲ್ಲ ಅನ್ನೋದಾಗಿನೇ ಮಾತಾಡ್ತಾಳೆ. ಅಂಡ್ ಇಂಥ ಮಕ್ಕಳನ್ನ ಹುಡ್ಸೋದ್ರ ಬದಲು ಮಕ್ಕಳನ್ನೇ ಹುಟ್ಟಿಸ್ದಿರಾ ಸೈಲೆಂಟ್ ಆಗಿ ಇರೋದೇನೆ ಒಳ್ಳೇದು ಅಂತ ಹೇಳ್ಕೊತಿರ್ತಾಳೆ. ಸೊ ಇದನ್ನೆಲ್ಲ ನಮ್ಮ ಮುನ್ನ ಕೂಡ ಒಂದು ಜಾಗದಲ್ಲಿ ನಿಂತು ಕೇಳಿಸ್ಕೊಂಡ್ಬಿಡ್ತಾನೆ. ಸೊ ಇಲ್ಲಿವರೆಗೂ ಇವಳನ್ನ ಇಂಪ್ರೆಸ್ ಮಾಡೋದಿಕ್ಕಾಗಿ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ದ ಅಲ್ವಾ. ಬಟ್ ಆದ್ರೆ ಇವಾಗ ಒಂದೇ ಕ್ಷಣದಲ್ಲಿ ನಮ್ಮ ಹೀರೋವಿನ ಹೃದಯವನ್ನೇ ಮುರಿದಾಕ್ಬಿಟ್ಟಿದ್ದಾಳೆ. ಸೊ ನಮ್ಮ ತಂದೆ ತಾಯಿ ಬಗ್ಗೆ ಈ ರೀತಿಯಾಗಿ ಮಾತಾಡಬಾರ್ದಿತ್ತು ಅಂತ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಏನನ್ನವೇ ಮಾತಾಡದೆ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇದನ್ನ ನೋಡುವ ಅಮ್ಮು ಅವಳ ಫ್ರೆಂಡು, ಅವನು ನಿಜವಾಗ್ಲೂ ಕೂಡ ನೀನನ್ನ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ದಾನೆ, ಅಂಡ್ ಅವನ ಬಗ್ಗೆ ನೀನು ಈ ರೀತಿ ಮಾತಾಡಬಾರ್ದಿತ್ತು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಅದಕ್ಕೆ ಅಮ್ಮು ಇನ್ನವೇ ಕೂಡ ಕೋಪವನ್ನ ಮಾಡ್ಕೊಂಡು, ನೋಡೆ ನೀನು 100 ಸಲ ಬೇಕಾದ್ರೂ ಕೂಡ ಅವನ ಬಗ್ಗೆ ಒಳ್ಳೆ ವಿಷಯಗಳನ್ನ ಹೇಳಿದ್ರುವೆ ನನ್ಗೆ ಅವನು ಯಾವುದೇ ಕೂಡ ಇಷ್ಟ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೋತಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋವನ್ನ ನಾವು ನೋಡ್ಬೇಕಾದ್ರೆ ಇವನ ಫ್ರೆಂಡ್ಗಳ ಹತ್ರಕ್ಕಾಗಿನೇ ಬಂದು ನಡೆದಿರುವ ಎಲ್ಲಾ ವಿಷಯವನ್ನವೇ ಕೂಡ ಹೇಳ್ಕೋತಾನೆ. ಅಂಡ್ ಇದನ್ನ ಕೇಳುವಂತ ಫ್ರೆಂಡ್ಗಳವೇ ಕೂಡ
ಲೋ ಮಚ, ಇದಕ್ಕೆ ಕಣೋ ನಾವು ಯಾವುದೇ ರೀತಿಯಾದ ಟ್ಯಾಟುವನ್ನುವೆ ನೀನು ಹಾಕಿಸ್ಕೋಬೇಡ ಅಂತ ಹೇಳಿದ್ದು. ಇವಾಗ ನೋಡು, ನಿನ್ನ ಸ್ವಲ್ಪನವೇ ಕೂಡ ಅವಳು ಪ್ರೀತಿಯನ್ನೇ ಮಾಡ್ತಿಲ್ಲ. ಬಟ್ ಆದ್ರೆ ಕೂಡ ನೀನು ಯಾವುದೇ ರೀತಿಯಾಗಿ ಚಿಂತೆಯನ್ನುವೆ ಮಾಡ್ಬೇಡ. ಇವಳಿಲ್ಲ ಅಂದ್ರೆ ಏನಾಯ್ತು, ಬೇರೆ ಯಾರಾದ್ರೂ ಸಿಗ್ತಾರೆ ಬಿಡು ಅನ್ನೋದಾಗಿನೇ ಮೋಟಿವೇಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಮುನ್ನಾಗೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೋಪ ಬಂದ್ಬಿಡುತ್ತೆ. ಯಾಕಂದ್ರೆ ಇವನು ಹುಡುಗಿನ ತುಂಬಾನೇ ಪ್ರೀತಿ ಮಾಡಿ ಬರ್ತಿದ್ದಾನೆ ಅಲ್ವಾ. ಅದು ಅಲ್ಲದೆ ಇವಳೇನೆ ನಮ್ಮ ಲವರು, ನಮ್ಮ ಹೆಂಡತಿ ಅನ್ನೋದಾಗಿನವೇ ಕೂಡ ಫಿಕ್ಸ್ ಆಗಿದ್ದಾನೆ. ಸೊ ಎಲ್ಲರಿಗೂ ಸರಿಯಾಗಿನೇ ಬೈದು ಆ ಜಾಗವನ್ನ ಬಿಟ್ಟು ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಮುನ್ನ ಸೀದಾ ಅಮ್ಮ ಅವಳ ಹತ್ರಕ್ಕಾಗಿನೇ ಬಂದು ಡೈರೆಕ್ಟ್ ಆಗಿ ಇವಳ ಹತ್ರ ಮಾತಾಡೋದಕ್ಕಾಗಿನೇ ಶುರು ಮಾಡ್ತಾನೆ. ನೋಡು, ನಿನ್ಗೋಸ್ಕರ ನಾನು ಎಷ್ಟೆಲ್ಲಾ ರಿಸ್ಕ್ ಗಳನ್ನುವೆ ಕೂಡ ತಗೊಂಡಿದ್ದೀನಿ. ನಿನ್ನ ಮ್ಯಾನೇಜರು ಯಾವಾಗ್ಲೂ ನಿನ್ಗೆ ಬೈಕೊಂಡು ಜೊಲ್ಲನ್ನ ಸುರಿಸ್ಕೊಂಡು ನಿಂತಿರ್ತಿದ್ದ. ನಿನ್ಗೋಸ್ಕರ ಅವನ ವಿರುದ್ಧ ಕೂಡ ನಿಂತು ನಾನು ಜಗಳವನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನಿನ್ಗೆ ಚುಡಾಯಿಸೋದಕ್ಕೆ ನೋಡ್ತಾರೋ ಎಲ್ಲರ ಹತ್ರನವೇ ಕೂಡ ಜಗಳವನ್ನ ಮಾಡಿದ್ದೀನಿ. ನನ್ನ ಮನೆಯಲ್ಲಿ ನೋಡ್ಬೇಕಾದ್ರೆ ಲವ್ನ ಬಗ್ಗೆ ಅವರು ಸಪೋರ್ಟ್ ಅನ್ನೇ ಮಾಡೋದಿಲ್ಲ. ಆದ್ರೂ ಕೂಡ ನನ್ನ ಮನೆಯವರನ್ನ ಎದುರಾಕೊಂಡು ಎಲ್ಲರ ವಿರುದ್ಧವಾಗಿನೇ ನಿಂತಿದ್ದೀನಿ. ಅಷ್ಟೇ ಯಾಕೆ, ನನ್ನ ಫ್ರೆಂಡ್ಗಳು ನಿನ್ನನ್ನ ಬಿಟ್ಬಿಡು ಅಂತ ಹೇಳಿದ್ರವೇ ಕೂಡ ಅವ್ರ ಹತ್ರನವೇ ಕೂಡ ಜಗಳವನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಮಾಡಿರ್ತಾ ಇದ್ರವೇ ಕೂಡ ನನ್ ಮೇಲೆ ನಿನ್ಗೆ ಲವ್ವೇ ಇಲ್ವಾ ಅನ್ನೋದಾಗಿನೇ ಕೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಅಮ್ಮು ಕೂಡ ಯಾವುದೇ ರೀತಿಯಾದ ಆನ್ಸರ್ ಅನ್ನವೇ ಕೊಡ್ತೀರಾ ಸೈಲೆಂಟ್ ಆಗಿ ಒಂದೇ ಒಂದು ಕ್ವಶನ್ ಅನ್ನ ಕೇಳ್ತಾಳೆ. ನೀನು ಜೀವನಕ್ಕಾಗಿ ಏನನ್ನ ಮಾಡ್ಕೊಂಡಿದ್ಯಾ ಅಂತ. ಸೊ ನಮ್ಮ ಮುನ್ನ ಕೂಡ ನಾನು ಏನನ್ನವೇ ಮಾಡ್ದಿರಾ ಖಾಲಿಯಾಗಿನೇ ಬಿದ್ದಿದ್ದೀನಿ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಅಮ್ಮು ಕೂಡ ಪೊಲೈಟ್ ಆಗಿನೇ ಒಂದು ವಿಷಯವನ್ನ ಹೇಳ್ಕೊತಾಳೆ. ನೋಡು, ನಾನು ಹುಡುಗಿ ಆಗಿರ್ತಾ ಇದ್ರವೇ ಕೂಡ ಚೆನ್ನಾಗಿನೇ ಓದ್ಕೊಂಡು ಈ ಕೆಲಸವನ್ನ ಹುಡಿಕೊಂಡಿದ್ದೀನಿ. ಅಂಡ್ ಈ ಕೆಲಸದಿಂದ ಪ್ರತಿ ತಿಂಗಳು ನನಗೆ 15,000 ಹಣ ಕೂಡ ಸಿಗುತ್ತೆ. ಅಂಡ್ ಇದ್ರ ಜೊತೆಗೆ ಸಂಜೆ ಹೊತ್ತು ಮ್ಯೂಸಿಕ್ ಕ್ಲಾಸ್ ಅನ್ನವೇ ಕೂಡ ನಡೆಸೋದ್ರಿಂದ ಎಕ್ಸ್ಟ್ರಾ 5,000 ಸೇರಿಸಿ ಟೋಟಲ್ ಆಗಿ ನಾನು 20,000 ಅನ್ನ ಅರ್ನ್ ಮಾಡ್ತಾ ಇದ್ದೀನಿ. ಸೊ ನೀನು ಹುಡುಗಾಗಿರ್ತಾ ಇದ್ರವೇ ಕೂಡ ಒಂದೇ ಒಂದು ರೂಪಾಯಿಯನ್ನುವೇ ಸಂಪಾದನೆ ಮಾಡ್ತಿಲ್ವಾ? ಹೀಗಿರ್ಬೇಕಾದ್ರೆ ಒಂದು ಹುಡುಗಿಯನ್ನ ಮದ್ವೆಯಾಗಿ ನೀನು ಯಾವ ರೀತಿಯಾಗಿ ಸಾಕ್ತೀಯಾ? ಸೊ ನಿನ್ನ ಸ್ಟೇಟಸ್ ಏನು, ಯೋಗ್ಯತೆ ಏನು ಅನ್ನೋದಾಗಿನೇ ಮಾತಾಡ್ತಾಳೆ. ಸರಿ ಆಯ್ತು, ನಿನ್ಗೂ ಕೂಡ ಒಂದು ಅವಕಾಶವನ್ನ ಕೊಡ್ತೀನಿ. ನೀನು ಚೆನ್ನಾಗಿನೇ ಓದಿ ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ಸರ್ಕಾರಿ ಕೆಲ್ಸವನ್ನ ತಗೋ. ಆ ನಂತರ ನಿನ್ನ ಲೈಫ್ ಅನ್ನ ಸೆಟಲ್ ಅನ್ನ ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ನನ್ನ ಹತ್ರಕ್ಕಾಗಿನೇ ಬಾ. ಆವಾಗ ನಾನು ನಿನ್ನನ್ನ ಮದ್ವೆ ಮಾಡ್ಕೋಬಹುದಾ ಇಲ್ವಾ ಅನ್ನೋದಾಗಿ ಯೋಚನೆ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ. ಸೊ ಇದನ್ನ ಕೇಳುವ ನಮ್ಮ ಮುನ್ನ ಕೂಡ ಇಷ್ಟೇನಾ, ನೋಡ್ತಾ ಇರು, ಇನ್ನು ಕೆಲವೇ ದಿನಗಳಲ್ಲಿ ನಾನು ಎಜುಕೇಶನ್ ಅನ್ನವೇ ಕೂಡ ಕಂಪ್ಲೀಟ್ ಅನ್ನ ಮಾಡಿ ಒಂದು ಸರ್ಕಾರಿ ಕೆಲ್ಸವನ್ನ ತಗೊಂಡು ವಾಪಸ್ಸು ನಿನ್ನ ಮುಂದೆ ಬರ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಅಮ್ಮು ಸವಾಲನ್ನ ಹಾಕಿ, ನಾನಿಲ್ಲಿ ಹೇಳಿರೋದು ಯಾವುದೋ ಒಂದು ನಾರ್ಮಲ್ ಆದ ಕೆಲಸವಲ್ಲ, ಸರ್ಕಾರಿ ಕೆಲ್ಸವನ್ನೇ ತಗೊಂಡು ಬರ್ಬೇಕು ಅಂತ ಹೇಳಿದ್ದೀನಿ, ನೆನಪಿಟ್ಕೋ ಅನ್ನೋದಾಗಿನೇ ಹೇಳ್ತಾಳೆ. ಸೊ ನಮ್ಮ ಮುನ್ನ ಕೂಡ ಇವಳ ಸವಾಲನ್ನ ಹ್ಯಾಪಿಯಾಗಿನೇ ಸ್ವೀಕಾರ ಮಾಡ್ತಾನೆ. ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ, ಇವನು ಸರ್ಕಾರಿ ಕೆಲ್ಸವನ್ನ ತಗೊಂಡು ಸೆಟಲ್ ಆಗೋವರೆಗೂ ಕೂಡ ಯಾವತ್ತೇ ಇವನು ಅಮ್ಮುವನ್ನ ಬಂದು ಭೇಟಿಯನ್ನ ಮಾಡೋ ಹಾಗಿಲ್ಲ. ಸರಿ ಓಕೆ ಅಂತ ನಮ್ಮ ಮುನ್ನ ಕೂಡ ಎಲ್ಲವನ್ನ ಅಗ್ರಿ ಮಾಡ್ಕೊಂಡು ಹೊರಗೆ ಬರ್ತಾನೆ. ಬಟ್ ಆದ್ರೆ ಇವತ್ತೇನೆ ಈ ಆಫೀಸ್ ಒಳಗಡೆ ಮತ್ತೊಂದು ಪ್ರಾಬ್ಲಮ್ ಕೂಡ ಶುರುವಾಗ್ಬಿಡುತ್ತೆ. ಅಂದ್ರೆ ಕೆಲವು ಗೂಂಡಾಗಳು ಆಫೀಸ್ ನ ಒಳಗಡೆಗಾಗಿನೇ ಬಂದು ಅಮ್ಮು ಅವಳನ್ನ ರೇಗ್ಸೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಸೊ ಇವಾಗ ಒಂದು ದೊಡ್ಡ ಮಟ್ಟದ ಜಗಳವಾಗ್ಬಿಡೋದ್ರಿಂದ ಫಟ್ ಅಂತ ಪೊಲೀಸ್ ಅವರಿಗೆ ಕಾಲನ್ನ ಮಾಡಿ ಕರೆಸ್ಕೋತಾರೆ. ಅಂಡ್ ಅದು ಅಲ್ಲದೆ ಇದೇ ಜಾಗದಲ್ಲಿ ವರ್ಕನ ಮಾಡ್ತಿರುವ ಬೇರೆ ವರ್ಕರ್ಗಳು ಮುನ್ನಾನುವ ಒಂದು ಹುಡುಗ ಬಂದು ಇವಳಿಗೆ ತೊಂದರೆಯನ್ನ ಕೊಡ್ತಾನೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊಬಿಡ್ತಾರೆ. ಆದ್ರಿಂದ ಪೊಲೀಸ್ನವರು ಕೂಡ ಸೀದಾ ನಮ್ಮ ಮುನ್ನವರನ್ನ ಹುಡಿಕೊಂಡು ಬಂದು ಯಾವುದೇ ರೀತಿಯಾದ ಎನ್ಕ್ವೈರಿಯನ್ನ ಮಾಡದೆ ಹೊಡೆಯೋದಕ್ಕಾಗಿ ಶುರುವನ್ನ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಮುನ್ನ ಯಾವ ತಪನ ಮಾಡದೆ ಏನಕ್ಕಾಗಿ ಹೊಡಿತಾ ಇದ್ದೀರಾ ಅಂತ ಎಷ್ಟೇ ಕೇಳಿದ್ರವೇ ಕೂಡ ಈ ಪೊಲೀಸ್ನವನು ಎರ್ರ ಬಿರಿಯಾಗಿನೇ ಹೊಡಿತಿರ್ತಾನೆ. ಸೊ ಕೋಪವನ್ನ ತಡೆಯೋದಕ್ಕೆ ಆಗ್ದಿರ ನಮ್ಮ ಮುನ್ನ ಕೂಡ ಉಲ್ಟಾ ತಿರುಗಿ ಪೊಲೀಸ್ನವನಿಗೆನೆ ಬಾರಿಸ್ತಾನೆ. ಅಂಡ್ ಇದೇ ಟೈಮಿಗೆ ಮಿಕ್ಕಿರುವ ಪೊಲೀಸ್ಗಳಿವೆ ಕೂಡ ಇದೇ ಜಾಗಕ್ಕಾಗಿನೇ ಬಂದು ಪೊಲೀಸ್ಗೆ ರಿಟರ್ನ್ ಆಗಿನೇ ಹೊಡೆದಿದ್ದಾರೆ ಅಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ ಅಲ್ವಾ. ಸೊ ನಮ್ಮ ಮುನ್ನವನನ್ನವೇ ಕೂಡ ಅರೆಸ್ಟ್ ಮಾಡಿ ಎತ್ತಾಕೊಂಡು ಬರ್ತಾರೆ. ಅಂಡ್ ಈ ವಿಷಯ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ನಮ್ಮ ಮುನ್ನವನ ಫಾದರ್ಗೆ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಫಟ್ ಅಂತ ಪೊಲೀಸ್ ಸ್ಟೇಷನ್ಗಾಗಿನೇ ಬಂದು ದಯವಿಟ್ಟು ನಮ್ಮ ಮಗನನ್ನ ಬಿಟ್ಬಿಡಿ, ಅವನು ಗೊತ್ತಿದ್ದೋ ಗೊತ್ತಿದ್ದೇನೋ ಯಾವ್ದೋ ಒಂದು ತಪ್ಪನ್ನ ಮಾಡಿರ್ಬಹುದು, ಸೊ ಅದಕ್ಕೆ ಈ ರೀತಿಯಾಗಿ ಟಾರ್ಚರ್ ಅನ್ನ ಕೊಡೋದು ಸರಿಯಲ್ಲ, ದಯವಿಟ್ಟು ಬಿಟ್ಬಿಡಿ ಅನ್ನೋದಾಗಿ ಪೊಲೀಸ್ ಅವರ ಕಾಲನ್ನ ಹಿಡ್ಕೊಳ್ಳೋದಕ್ಕೆಲ್ಲ ಶುರುವನ್ನ ಮಾಡ್ತಾರೆ. ಬಟ್ ಆದ್ರೆ ನಿಮ್ಮ ಮಗ ಪೊಲೀಸ್ ಅವರಿಗೆ ಉಲ್ಟಾವಾಗಿ ತಿರುಗಿ ಹೊಡೆದಿದ್ದಾನೆ. ಅಂಡ್ ಅದು ಅಲ್ಲದೆ ಹುಡುಗಿರನ್ನ ಚುಡಾಯಿಸ್ಕೊಂಡು ಯಾವಾಗ್ಲೂ ತೊಂದ್ರೆಯನ್ನ ಕೊಟ್ಟಿ ಬರ್ತಿದ್ದಾನೆ. ಆದ್ರಿಂದ ಇವನನ್ನ ಬಿಡೋದಿಲ್ಲ ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಮುನ್ನವನ ಫಾದರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕಾಗಿನೇ ನೋಡ್ತಾರೆ. ಆದ್ರಿಂದ ಕೋಪ ಮಾಡ್ಕೊಳ್ಳುವ ಪೊಲೀಸ್ ಅವರು ಕೂಡ ಉಲ್ಟಾ ಹೊಡೆದು ಪೊಲೀಸ್ ಅವರಿಗೆ ಧಮ್ಕಿಯನ್ನ ಹಾಕೋದಿಕ್ಕೆ ನೋಡ್ದೆ ಅನ್ನೋದಾಗಿನೇ ಕೇಸನ್ನ ಫೈಲ್ ಮಾಡ್ಕೊಂಡು ನಮ್ಮ ಮುನ್ನವನ ಫಾದರ್ನ ಶರ್ಟ್ ಅನ್ನ ತೆಗೆದು ಹಾಕಿ ಅವನನ್ನವೇ ಕೂಡ ಅದೇ ಜಾಗದಲ್ಲಿ ಕೂರಿಸ್ಕೋತಾರೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಮುನ್ನವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ. ಸೊ ನಮ್ಮ ಕಾರಣದಿಂದ ನಮ್ಮ ತಂದೆಯವರಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಕೋಪವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಇವಾಗ ಇವನು ಏನನ್ನವೇ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ.
ಸೊ ಸೈಲೆಂಟ್ ಆಗಿನೇ ಕುಳಿತ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಮುನ್ನಾ ಅವನ ಫ್ರೆಂಡು ಒಬ್ಬ ಲಾಯರ್ ಆಗಿದ್ದಾನೆ. ಅಂಡ್ ಅವನು ಸೀದಾ ಪೊಲೀಸ್ ಅವರ ಹತ್ರಕ್ಕಾಗಿನೇ ಬಂದು ಇಲ್ಲಿ ಏನ್ ತಾನೇ ನಡೀತಾ ಇದೆ, ಇವರು ಯಾವ ತಪ್ಪುಗಳನ್ನ ಮಾಡಿದ್ರು ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡಿ, ಇವರು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಅಂದ್ರೆ ಕೂಡ ನೀವು ಅರೆಸ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದೀರಾ ಅಂತ ಪೊಲೀಸ್ ಅವರಿಗೆ ಬೆದರಿಕೆಯನ್ನ ಹಾಕಿ ನಮ್ಮ ಮುನ್ನಾ ಮತ್ತೆ ಅವನ ಫಾದರು ಇಬ್ಬರನ್ನವೇ ಕೂಡ ರಿಲೀಸ್ ಅನ್ನ ಮಾಡಿಸ್ಕೊಂಡು ಬರ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಮುನ್ನಾಗೆ ಇನ್ನವೇ ಕೂಡ ಮೋಟಿವೇಟ್ ಸಿಗುತ್ತೆ. ಅಂದ್ರೆ ನಮ್ಮ ಫ್ರೆಂಡು ಲಾಯರ್ ಆಗಿರೋದ್ರಿಂದ ಪೊಲೀಸ್ನವರ ವಿರುದ್ಧ ಕೂಡ ನಿಂತಿದ್ದಾನೆ. ಸೊ ನಾವುನವೇ ಕೂಡ ಇದೇ ರೀತಿಯಾಗಿ ಒಂದು ಆಫೀಸರ್ ಆಗಿ ಬದಲಾದ್ರೆ ಈ ರೀತಿ ಅನ್ಯಾಯ ಮಾಡೋರ ವಿರುದ್ಧವಾಗಿ ನಾವು ನಿಲ್ಬಹುದು ಅನ್ನೋದಾಗಿನೇ ಯೋಚಿಸಿ ನಾವು ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದಾಗಿನೇ ಕನಸನ್ನ ಮಡಿಕೋತಾನೆ. ನಂತರ ಎಲ್ಲರವೇ ಕೂಡ ಮನೆಗೆ ಬರ್ಬೇಕಾದ್ರೆ ನಮ್ಮ ಮುನ್ನವನ ಫಾದರು ಕೋಪವನ್ನ ಮಾಡ್ಕೊಂಡು ಸೀದಾ ಇವನನ್ನ ಮನೆಯಿಂದ ಹೊರಗಡೆಗಾಗಿನೇ ಎಳ್ಕೊಂಡು ಬರ್ತಾರೆ. ಇಲ್ಲಿವರೆಗುವೆ ನಾನು ಯಾವುದೇ ಪೊಲೀಸ್ ಸ್ಟೇಷನ್ ನ ಮೆಟ್ಟಿಲನ್ನವೇ ಕೂಡ ಹತ್ತಿರ್ಲಿಲ್ಲ. ಇವತ್ತು ನಿನ್ನ ಕಾರಣದಿಂದ ಪೊಲೀಸ್ ಸ್ಟೇಷನ್ಗೆ ಬಂದು ಅವಮಾನವನ್ನ ಎದುರಿಸಬೇಕಾಯ್ತು. ಸೊ ಇಂಥವನಿಗೆ ನಮ್ಮ ಮನೆಯಲ್ಲಿ ನಾನು ಜಾಗವನ್ನ ಕೊಡೋದಿಲ್ಲ ಅಂತ ಹೇಳಿ ಇವನನ್ನ ಮನೆ ಬಿಟ್ಟು ಹೋಗೋನದಾಗಿನೇ ಹೇಳ್ಬಿಡ್ತಾರೆ. ಸೊ ಇವಾಗ ನಮ್ಮ ಮುನ್ನಾಗವೇ ಕೂಡ ನಾವು ದೊಡ್ಡ ತಪ್ಪನ್ನ ಮಾಡಿದೀವಿ ಅಂತ ಅರ್ಥ ಆಗಿದೆ ಅಲ್ವಾ, ಆದ್ರಿಂದ ಎಲ್ಲರನ್ನೂ ಬಿಟ್ಟು ನಾನು ದೂರಕ್ಕಾಗಿನೇ ಹೋಗ್ಬಿಡ್ತೀನಿ ಅಂತ ಹೇಳಿ ಮನೆಯನ್ನ ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡೋಣ ಅನ್ನೋದಾಗಿನೇ ಬರ್ತಿರ್ತಾನೆ. ಬಟ್ ಆದ್ರೆ ಕಷ್ಟದ ಕಾಲದಲ್ಲಿ ಇವನ ಫ್ರೆಂಡ್ಗಳು ಯಾವುದೇ ಕೂಡ ಕೈಯನ್ನ ಬಿಡಲ್ಲ ಅಲ್ವಾ. ಸೊ ಬಾರೋ ಮಚ, ನಮ್ಮ ಮನೆಯಲ್ಲಿ ನಾವು ಜಾಗವನ್ನ ಕೊಡ್ತೀವಿ ಅಂತ ಹೇಳಿ ಅವ್ರ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಸೊ ಇವಾಗ ನಮ್ಮ ಮುನ್ನವನನ್ನ ನೋಡ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಡಿಪ್ರೆಷನ್ಗೆ ಹೊರಟೋಗಿದ್ದಾನೆ. ಯಾಕಂದ್ರೆ ಇವನು ಪ್ರೀತಿ ಮಾಡ್ತಿದ್ದ ಹುಡುಗಿ ಇವಾಗ ಸರ್ಕಾರಿ ಕೆಲಸವನ್ನ ಹುಡ್ಕೋನೋದಾಗಿ ಹೇಳಿದಾಳೆ. ಇನ್ನೊಂದ್ ಕಡೆ ಫ್ಯಾಮಿಲಿಯನ್ನ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಕೋಪವನ್ನ ಮಾಡ್ಕೊಂಡು ಇವನನ್ನ ಮನೆಯಿಂದ ಹೊರಗಡೆಗಾಗಿನೇ ತಳ್ಳಿ ಹಾಕಿದ್ದಾರೆ. ಇನ್ನು ಅಕ್ಕಪಕ್ಕದ ಮನೆಯವರಾಗಿರ್ಬಹುದು, ರಿಲೇಟಿವ್ ಆಗಿರಬಹುದು, ಫ್ಯಾಮಿಲಿ ಅವರನ್ನ ನೋಡ್ಬೇಕಾದ್ರೆ ಇವನ್ ಕೈಲಿ ಏನು ಆಗೋದಿಲ್ಲ ಅನ್ನೋದಾಗಿ ಎಲ್ಲರೂ ಕೂಡ ಆಡ್ಕೋತಾ ಇದ್ದಾರೆ. ಸೊ ಇವರೆಲ್ರಿಗೂ ನಾವು ಉತ್ತರವನ್ನ ಕೊಡ್ಬೇಕು ಅಂದ್ರೆ ಒಂದು ಸರ್ಕಾರಿ ಕೆಲಸವನ್ನ ಹುಡುಕ್ಲೇಬೇಕು. ಅದಕ್ಕೆ ಹಗ್ಲು ರಾತ್ರಿ ಆದ್ರೆ ಕೂಡ ಕಷ್ಟವನ್ನ ಪಟ್ಟು ಅದನ್ನ ಪಡ್ಕೊಳ್ಳೋಣ ಅಂತ ಒಂದು ಬೇರೆ ಲೆವೆಲ್ ನ ಮೋಟಿವೇಟ್ ಅನ್ನವೇ ಕೂಡ ತಗೋತಾನೆ. ಅಂಡ್ ಇದ್ರ ಜೊತೆಗೆ ಫ್ರೆಂಡ್ಗಳವೇ ಕೂಡ ಮಚ್ಚ ಈ ಪ್ರೀತಿ ಗೀತಿ ಎಲ್ಲವನ್ನವೇ ಬಿಟ್ಟು ನೆಮ್ಮದಿಯಾಗಿ ನಿನ್ನ ಲೈಫ್ ಅನ್ನ ಎಂಜಾಯ್ ಮಾಡೋ ಅನ್ನೋದಾಗಿನೇ ಹೇಳ್ಕೊತಾರೆ. ಬಟ್ ಆದ್ರೆ ನಮ್ಮ ಹೀರೋ ನಾವು ನಮ್ಮ ಕೆಲ್ಸದ ಮುಖಾಂತರ ಎಲ್ರಿಗೂ ಕೂಡ ಉತ್ತರವನ್ನ ಕೊಡ್ಬೇಕು ಅಂತ ಯೋಚಿಸಿ ನಾವು ದೊಡ್ಡ ಇನ್ಸ್ಪೆಕ್ಟರ್ ಆಗಿನೇ ಬದಲಾಗ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಇವರ ಗ್ಯಾಂಗ್ ಅಲ್ಲಿರುವ ಒಬ್ಬ ಲಾಯರು ಹೆಲ್ಪ್ ಅನ್ನ ಮಾಡಿ ಕೊಟ್ಟಿದ್ದ ಅಲ್ವಾ. ಸೊ ಅವನ ಸಜೆಷನ್ ಗಳನ್ನ ತಗೊಂಡು ಸ್ಟಡಿ ಮಾಡೋದಕ್ಕಾಗವೇ ಕೂಡ ಶುರುವನ್ನ ಮಾಡ್ಕೋತಾನೆ. ಸೊ ಇವನಿಗೆ ಮಧ್ಯದಲ್ಲಿ ಇದೆಲ್ಲ ಕಷ್ಟ ಅಂತ ಅನ್ಸಿದ್ರೆ ಕೂಡ ನಾವು ನಮ್ಮ ಗುರಿಯನ್ನ ಮುಟ್ಬೇಕು, ನಮ್ಮ ಮನೆಯವರನ್ನ ವಾಪಸ್ಸು ಸೇರ್ಕೋಬೇಕು, ಅದ್ರ ಜೊತೆಗೆ ನಮ್ಮ ಹುಡುಗಿಯನ್ನವೇ ಕೂಡ ನಾವು ಪಡ್ಕೋಬೇಕು ಅಂತ ಮೋಟಿವೇಟ್ ಅನ್ನ ಮಾಡ್ಕೊಂಡು ಹಗಲು ರಾತ್ರಿ ಅನ್ನದೇ ಕಷ್ಟ ಪಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಅಮ್ಮು ಅವಳ ಸ್ಟೋರಿಯನ್ನವೇ ಕೂಡ ಹೇಳೋದಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇವಾಗ ನಮ್ಗೆ ಕೊಡ್ತಾರೆ ನೋಡಿ ಒಂದು ಭಯಂಕರವಾಗಿರುವ ಟ್ವಿಸ್ಟ್ ಅನ್ನ. ಆಕ್ಚುಲ್ ಆಗಿ ನಮ್ಮ ಅಮ್ಮು ಅವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳು ಚಿಕ್ಕ ವಯಸ್ಸಿನಿಂದಾನೇ ಹ್ಯಾಂಡಿಕ್ಯಾಪ್ಟ್ ಆಗಿರುವಂತಹ ಒಬ್ಬಳು ಹುಡುಗಿ. ಅಂಡ್ ಇವಳ ತಂದೆಯನ್ನ ಬಿಟ್ರೆ ಇವಳಿಗಾಗಿ ಅಂತ ಬೇರೆ ಯಾರುವೇ ಕೂಡ ಇದ್ದಿರ್ತಾನೆ ಇಲ್ಲ. ಅಂಡ್ ಇದ್ರಲ್ವೇ ಟ್ವಿಸ್ಟ್ ಏನು ಅಂದ್ರೆ ನಮ್ಮ ಅಮ್ಮು ಕೂಡ ನಮ್ಮ ಮುನ್ನವನನ್ನ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ದಾಳೆ. ಅಂದ್ರೆ ಅವನು ಯಾವಾಗ ನಮ್ಮ ಅಮ್ಮು ಅವಳ ಹಿಂದೆ ಅಲಿಯೋದಕ್ಕಾಗಿ ಶುರುವನ್ನ ಮಾಡ್ಕೋತಾನೋ ಆವಾಗ ಇವಳಿಗೆ ಕೂಡ ಇಷ್ಟ ಆಗಿ ಪ್ರೀತಿ ಮಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಅವನು ಪ್ರಪೋಸ್ ಅನ್ನ ಮಾಡ್ಬೇಕಾದ್ರೆ ಕೂಡ ಇವಳು ಅಕ್ಸೆಪ್ಟ್ ಅನ್ನ ಮಾಡೋದಿಲ್ಲ. ಯಾಕಂದ್ರೆ ಇವಳಿಗೆ ಕಾಲು ಇಲ್ದೇ ಇರುವ ವಿಷಯ ಅವನಿಗೆ ಗೊತ್ತಿಲ್ಲ ಅಲ್ವಾ. ಸೊ ಗೊತ್ತಾದ್ರೆ ನಮ್ಮನ್ನ ಯಾವುದೇ ಕೂಡ ಅವನು ಪ್ರೀತಿಯನ್ನ ಮಾಡೋದಿಲ್ಲ. ಅಂಡ್ ಅದು ಅಲ್ಲದೆ ಅವನು ಲೈಫಿನಲ್ಲಿ ಸೀರಿಯಸ್ ಆಗಿಲ್ದಿರಾ ಯಾವಾಗ್ಲೂ ಖಾಲಿ ಪೋಲಿಯಾಗಿ ತಿರ್ಗಾಡ್ಕೊಂಡು ಇದ್ದಾನೆ. ಸೊ ಅವನು ಕಷ್ಟವನ್ನ ಪಟ್ಟು ಒಂದು ಒಳ್ಳೆ ಕೆಲ್ಸವನ್ನ ತಗೊಂಡು ಅವನ ಲೈಫ್ ಅಲ್ಲಿ ಸೆಟಲ್ ಆದ್ರೆ ಬೇರೆ ಯಾರಾದ್ರೂ ಚೆನ್ನಾಗಿರೋ ಹುಡುಗಿನೇ ಮದುವೆಯನ್ನ ಮಾಡ್ಕೋತಾಳೆ. ಸೊ ಅವನ ಲೈಫು ಚೆನ್ನಾಗಿನೇ ಇರ್ಲಿ ಅನ್ನೋದಾಗಿ ಇವಳ ಪ್ರೀತಿಯನ್ನ ತ್ಯಾಗ ಮಾಡಿದಾಳೆ. ಅಂಡ್ ಇದೇ ಕಾರಣಕ್ಕೆ ನೀನು ಸರ್ಕಾರಿ ಕೆಲಸವನ್ನೇ ತಗೋಬೇಕು ಅನ್ನೋದಾಗಿ ರೂಲ್ಸ್ ಅನ್ನ ಮಡಗಿರೋದು. ಅಂಡ್ ಅದೇ ರೀತಿಯಾಗಿ ಇವನುವೇ ಕೂಡ ಅದಕ್ಕೆ ಟ್ರೈನಿಂಗ್ ತಗೊಳ್ಳೋದಕ್ಕೆ ಶುರು ಮಾಡ್ಬೇಕಾದ್ರೆ ಅದಕ್ಕೆ ಹೆಚ್ಚು ಸಮಯ ಬೇಕಾಗಿರೋದ್ರಿಂದ ಇಬ್ಬರವೇ ಕೂಡ ದೂರ ಆಗ್ತಾರೆ ಅಲ್ವಾ. ಅಂಡ್ ಇದೇ ಗ್ಯಾಪ್ ಅಲ್ಲಿ ಅವನ ಲೈಫ್ ಅನ್ನ ಅವನು ನೋಡ್ಕೋತಾನೆ ಅನ್ನೋದಾಗಿನೇ ಅರ್ಥ ಮಾಡ್ಕೊಂಡಿದ್ದಾಳೆ. ಅಂಡ್ ಇವಾಗ ನಮ್ಮ ಅಮ್ಮು ಕೂಡ ಅವಳ ಫ್ರೆಂಡ್ ಹತ್ರಕ್ಕಾಗಿನೇ ಬಂದು ನಾನುನುವೇ ಮುನ್ನವನನ್ನ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದೀನಿ, ಬಟ್ ಆದ್ರೆ ಅವನ ಲೈಫಿನಲ್ಲಿ ನಾನು ತೊಂದರೆ ಕೊಡೋದಿಕ್ಕಾಗಿ ಇಷ್ಟವನ್ನ ಪಡೋದಿಲ್ಲ. ಸೊ ಅವನ ಲೈಫ್ ಅನ್ನ ಅವನು ಸೆಟಲ್ ಮಾಡ್ಕೊಂಡು ಅವನು ಚೆನ್ನಾಗಿನೇ ಇರ್ಲಿ ಅನ್ನೋದಾಗಿನೇ ಹೇಳ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಮುನ್ನವನನ್ನ ನಾವು ನೋಡ್ಬೇಕಾದ್ರೆ ಇವನು ಹಗಲು ರಾತ್ರಿ ಅಂತ ಕಷ್ಟವನ್ನ ಪಟ್ಟು ಸ್ಟಡಿಯನ್ನೆಲ್ಲ ಮಾಡ್ತಿದ್ದ ಅಲ್ವಾ. ಸೊ ಫೈನಲ್ ಆಗಿ ಎಲ್ಲ ಎಕ್ಸಾಮ್ಸ್ ಗಳು, ಇಂಟರ್ವ್ಯೂ, ಟೆಸ್ಟ್ ಎಲ್ಲವನ್ನೂ ಕೂಡ ಅಟೆಂಡ್ ಮಾಡಿ ಫೈನಲಿ ಒಂದು ದೊಡ್ಡ ಆಫೀಸರ್ ಆಗಿವೆ ಕೂಡ ಬದಲಾಗ್ತಾನೆ. ಅಂಡ್ ಇದನ್ನ ನೋಡುವ ಇವನ ಫ್ಯಾಮಿಲಿನವೇ ಕೂಡ ಇವನನ್ನ ಅಪ್ರಿಶಿಯೇಟ್ ಅನ್ನ ಮಾಡ್ಕೋತಾರೆ. ನಂತರ ನಮ್ಮ ಅಮ್ಮು ಹತ್ರಕ್ಕಾಗಿನೇ ಬಂದು ಎಲ್ಲ ವಿಷಯಗಳನ್ನ ಹೇಳಿ ಅವಳನ್ನ ಪಡ್ಕೊಳ್ಳೋಣ ಅಂತ ಅವಳ ಹತ್ರಕ್ಕಾಗಿನೇ ಸೀದಾ ಬರ್ತಾನೆ.
ಆದ್ರೆ ಮೀಟ್ ಆಗೋದಕ್ಕಿಂತ ಮುಂಚೆ ಅಮ್ಮು ಅವಳ ಫ್ರೆಂಡ್ಗೆ ಕಾಲ್ ಅನ್ನ ಮಾಡಿ ಅಮ್ಮು ಅವಳ ಡ್ಯೂಟಿ ಮುಗಿದ ನಂತರ ಅವಳನ್ನ ಭೇಟಿ ಮಾಡೋದಿಕ್ಕಾಗಿ ಬರ್ತಾ ಇದ್ದೀನಿ. ಸೊ ಅವಳನ್ನವೇ ಕೂಡ ನಾನು ಹೇಳುವ ಲೊಕೇಶನ್ಗೆ ಕಳ್ಸೋ ಅನ್ನೋದಾಗಿನೇ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾನೆ. ಅಂಡ್ ಇದೇ ವಿಷಯವನ್ನ ಫ್ರೆಂಡು ನಮ್ಮ ಅಮ್ಮು ಅವಳ ಹತ್ರಕ್ಕಾಗಿನೇ ಬಂದು ಹೇಳ್ಕೋಬೇಕಾದ್ರೆ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಅಮ್ಮುಗೆ ಇನ್ನವೇ ಕೂಡ ಟೆನ್ಷನ್ ಆಗೋದಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಆಫೀಸ್ ನ ಒಳಗಡೆನೆ ನನ್ನನ್ನ ಲಾಕ್ ಅನ್ನ ಮಾಡ್ಬಿಡು. ಅಂಡ್ ಯಾವುದೇ ಕಾರಣಕ್ಕೂ ಮುನ್ನಾವನ ಲೈಫಿಗೆ ಹೋಗೋದಿಕ್ಕೆ ನಾನು ಇಷ್ಟವನ್ನ ಪಡೋದಿಲ್ಲ. ಅಂಡ್ ಅವನಿಗೆ ತೊಂದರೆ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಅನ್ನೋದಾಗಿ ಬೇಜಾರನ್ನ ಮಾಡ್ಕೊಂಡು ಹೇಳ್ತಾಳೆ. ಅಂಡ್ ಇದೇ ಟೈಮಿಗೆ ನಮ್ಮ ಮುನ್ನ ಕೂಡ ಇವಳನ್ನ ಭೇಟಿ ಮಾಡೋದಿಕ್ಕಾಗಿನೇ ಬರ್ತಾನೆ. ಆದ್ರೆ ಫ್ರೆಂಡ್ಗೆ ಕೂಡ ಈಗ ಬೇರೆ ದಾರಿ ಇಲ್ಲ ಅಲ್ವಾ? ಸೊ ಏನಾದ್ರೂ ಮಾಡಿ ಇವನನ್ನ ಕಳಿಸ್ಲೇಬೇಕು ಅಂತ ಯೋಚನೆಯನ್ನ ಮಾಡಿ ಅವಳು 2-3 ತಿಂಗಳ ಹಿಂದೆನೆ ಮುಂಬೈಗಾಗಿನೇ ಶಿಫ್ಟ್ ಆಗ್ಬಿಟ್ಟಿದ್ದಾಳೆ. ಸೊ ಅವಳು ನಿನ್ಗೆ ಮತ್ತೆ ಸಿಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೊಬಿಡ್ತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಮುನ್ನವನ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಇವನು ಫ್ಯಾಮಿಲಿಯಿಂದ ಹೊರಗಡೆ ಬಂದು ಹಗಲು ರಾತ್ರಿ ಕಷ್ಟವನ್ನ ಪಟ್ಟು ಫೈನಲಿ ಒಂದು ಸರ್ಕಾರಿ ಕೆಲಸವನ್ನ ತಗೊಂಡ್ರವೇ ಕೂಡ ನಮ್ಗೆ ಮಾತನ್ನ ಕೊಟ್ಟಿದ್ದ ಹುಡುಗಿ ನಮ್ಮನ್ನ ಬಿಟ್ಟು ದೂರಕ್ಕಾಗಿನೇ ಹೊರಟೋಗಿದ್ದಾಳೆ. ಸೊ ನಾವು ಮಾಡಿರುವ ತಪ್ಪಾದ್ರೂ ಏನು ಅನ್ನೋದಾಗಿ ಜೋರಾಗಿನೇ ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಯಾವ ಮಟ್ಟಿಗೆ ಅಂದ್ರೆ ನಮ್ಮ ಹೀರೋವಿನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗ್ತಿರೋದಿಲ್ಲ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ನಮ್ಮ ಹೀರೋವಿನ ಫ್ರೆಂಡ್ಗಳಿಗೆ ಅಮ್ಮು ಕಾಲನ್ನ ಕಳ್ಕೊಂಡಿರುವ ಒಬ್ಬಳು ಹ್ಯಾಂಡಿಕ್ಯಾಪ್ಟ್ ಅಂತ ಮುಂಚೆಯಿಂದಾನೆ ಗೊತ್ತಿದೆ. ಬಟ್ ಆದ್ರೆ ಇವಾಗ ಮುನ್ನಾಗೆ ಅದನ್ನ ಯಾವ ರೀತಿ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಂಡ್ ಇನ್ನೊಂದ್ ಕಡೆ ಆಫೀಸ್ ನಲ್ಲಿರುವ ನಮ್ಮ ಅಮ್ಮು ಅವಳನ್ನವೇ ಕೂಡ ನಾವು ನೋಡ್ಬೇಕಾದ್ರೆ ಅವಳು ಕೂಡ ಈ ತ್ಯಾಗವನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಜೋರಾಗಿನೇ ಅಳೋದಿಕ್ಕೆ ಶುರು ಮಾಡ್ಕೋತಾಳೆ. ಈ ಕಡೆ ನಮ್ಮ ಫ್ರೆಂಡ್ಗಳನ್ನ ನೋಡ್ಬೇಕಾದ್ರೆ ಹೇಗಾದ್ರೂ ಮಾಡಿ ಮುನ್ನ ಅವರನ್ನ ಕರ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಆದ್ರೆ ನಮ್ಮ ಮುನ್ನ ನನ್ಗೆ ಎಲ್ಲಿವರೆಗೂ ಸತ್ಯ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ನಾನು ಈ ಜಾಗವನ್ನ ಬಿಟ್ಟು ಎಲ್ಗೂ ಕೂಡ ಹೋಗಲ್ಲ ಅನ್ನೋದಾಗಿ ಹಠವನ್ನ ಮಾಡ್ತಾನೆ. ಅಂಡ್ ಇವಾಗ ನಮ್ಮ ಮುನ್ನ ಒಂದು ಭಯಂಕರವಾಗಿರುವ ಟ್ವಿಸ್ಟ್ ಅನ್ನ ಕೊಡ್ತಾನೆ ನೋಡಿ. ಸೀದಾ ಮೇಲಕ್ಕಾಗಿನೇ ಎದ್ದು ಅವನ ಫ್ರೆಂಡ್ಗಳನ್ನ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಅಮ್ಮು ಕಾಲನ್ನ ಕಳ್ಕೊಂಡು ಅಂಗವಿಕಲೆ ಆಗಿರೋದ್ರಿಂದ ನನ್ನನ್ನ ಬಿಟ್ಟು ದೂರಕ್ಕಾಗಿನೇ ಹೋಗ್ತಿದ್ದಾಳ ಏನು ಅನ್ನೋದಾಗಿನೇ ಕೇಳ್ತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಅಲ್ಲಿರೋರು ಎಲ್ಲರಿಗೂ ಕೂಡ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾರೆ. ಅಂಡ್ ಇವಾಗ ಎಲ್ಲರ ಮನಸ್ಸಲ್ಲವೇ ಇರ್ತಾ ಇರೋದು ಕೇವಲ ಒಂದೇ ಒಂದು ಕ್ವಶನ್. ಈ ವಿಷಯ ಮುನ್ನ ಅವನಿಗೆ ಹೇಗೆ ಗೊತ್ತಾಯ್ತು? ಒಂದ್ ವೇಳೆ ಇವನಿಗೆ ಮುಂಚೆನೆ ಗೊತ್ತಾಗ್ಬಿಡ್ತಾ ಹೇಗೆ ಅನ್ನೋದಾಗಿ ಎಲ್ಲರೂ ಕನ್ಫ್ಯೂಷನ್ ಆಗ್ತಾರೆ. ಅಂಡ್ ನಮ್ಮ ಅಮ್ಮು ಅವಳ ಫ್ರೆಂಡ್ ಅನ್ನ ನಾವು ನೋಡ್ಬೇಕಾದ್ರೆ ಅವಳು ಕೂಡ ಒಂದು ಕ್ವಶನ್ ಅನ್ನ ಕೇಳ್ತಾಳೆ. ನಿನ್ಗೆ ಇವಳು ಕಾಲನ್ನ ಕಳ್ಕೊಂಡಿರೋದು ಮುಂಚೆಯಿಂದಾನೇ ಗೊತ್ತಾಗಿದೆ ಅಂದ್ರೆ ಅವಳ ಮೇಲೆ ಕರುಣೆ ಬಂದು ಅವಳನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಮುನ್ನ ಕೂಡ ನಗಾಡ್ಕೊಂಡು ಒಂದು ಆನ್ಸರ್ ಅನ್ನ ಕೊಡ್ತಾನೆ. ನಾನು ಮೊದ್ಲು ಅಮ್ಮು ಅವಳನ್ನ ನೋಡ್ಬೇಕಾದ್ರೆ ಒಂದು ಸ್ಕೂಟಿಯಿಂದ ಕೆಳಗಡೆಗಾಗಿನೇ ಇಳಿತಿದ್ಲು. ಅಂಡ್ ಅವತ್ತೇನೆ ನನ್ಗೆ ಗೊತ್ತಾಗ್ಬಿಡ್ತು ಇವಳು ಕಾಲನ್ನ ಕಳ್ಕೊಂಡಿರುವ ಅಂಗವಿಕಲೆ ಅಂತ. ಬಟ್ ಆದ್ರೆ ಯಾವುದೇ ರೀತಿಯಾದ ಕರುಣೆಯಿಂದ ಅವಳನ್ನ ಪ್ರೀತಿ ಮಾಡಿಲ್ಲ. ಮೊದಲಾಗಿ ಅವಳ ಮನಸ್ಸನ್ನ ನೋಡಿ ನಾನು ಪ್ರೀತಿಯನ್ನ ಮಾಡಿರೋದು. ಅಂಡ್ ಈ ವಿಷಯ ಗೊತ್ತಾದ್ರೂ ಕೂಡ ನನ್ನ ಫ್ಯಾಮಿಲಿಯವರಿಗಾಗ್ಲಿ ಫ್ರೆಂಡ್ಗಳಿಗಾಗ್ಲಿ ಯಾರಿಗೂ ಹೇಳೋದಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನನ್ಗೆ ಮೊದ್ಲೇನೆ ಯೋಚನೆ ಮಾಡುವ ಶಕ್ತಿ ಇಲ್ಲ ಅನ್ನೋದಾಗಿ ಎಲ್ಲರೂ ಬೈತಾರೆ. ಇನ್ನು ಕಾಲಿಲ್ದಿರುವ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ರೆ ನಾನು ತಪ್ಪನ ಮಾಡ್ತಿದ್ದೀನಿ ಅಂತ ಎಲ್ಲರೂ ಕೂಡ ಇನ್ನವೇ ಆಡ್ಕೋತಾರೆ. ಸೊ ಅದಕ್ಕಾಗಿನೇ ನಾನು ಎಲ್ಲರಿಂದನೂ ವಿಷಯವನ್ನ ಮುಚ್ಚಿಟ್ಟೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ಎಲ್ಲರೂ ಕೂಡ ತುಂಬಾನೇ ಎಮೋಷನಲ್ ಆಗ್ತಾರೆ. ಅಂಡ್ ಅಮ್ಮು ಅವಳ ಫ್ರೆಂಡನವೇ ಕೂಡ ತಡ್ಕೊಳ್ಳೋದಕ್ಕೆ ಆಗ್ದಿರಾ ಅಮ್ಮು ಯಾವುದೇ ಮುಂಬೈಗೂ ಕೂಡ ಹೋಗಿಲ್ಲ, ಎಲ್ಲಿಗೂ ಕೂಡ ಹೋಗಿಲ್ಲ. ಅಂಡ್ ಅವಳ ಮನಸ್ಸಲ್ಲವೇ ಕೂಡ ನಿನ್ನನ್ನ ಕಂಡ್ರೆ ತುಂಬಾನೇ ಇಷ್ಟವಾಗಿದೆ. ಅಂಡ್ ಇವಾಗ್ಲೂ ಕೂಡ ಇದೇ ಜಾಗದಲ್ಲಿ ಇದಾಳೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ನಮ್ಮ ಹೀರೋವಿಗೆ ಒಂದೇ ಒಂದು ಕ್ಷಣನವೇ ಕೂಡ ಕಾಯೋದಿಕ್ಕೆ ಆಗೋದಿಲ್ಲ. ಸೊ ಸೀದಾ ಓಡ್ಕೊಂಡು ಆಫೀಸ್ ನ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಇವಾಗ ನಮ್ಮ ಅಮ್ಮು ಕೂಡ ಅವಳು ಪ್ಲಾಸ್ಟಿಕ್ ಕಾಲ್ಗಳನ್ನ ಹಾಕೊಂಡಿದ್ದಾಳೆ ಅಲ್ವಾ, ಆ ಡಮ್ಮಿ ಲೆಗ್ ನ ಹೊರಗಡೆಗಾಗಿನೇ ತೆಗ್ದು ಮಡಗಿ ಇವಾಗ ನೋಡು ನನ್ನ ನಿಜವಾದ ಕಾಲುಗಳನ್ನ. ಸೊ ಇವಾಗ್ಲೂ ಕೂಡ ನನ್ನನ್ನ ಅಷ್ಟೇ ಪ್ರೀತಿಯನ್ನ ಮಾಡ್ತೀಯ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಮುನ್ನ ಕೂಡ ನಗಾಡ್ಕೊಂಡು ಅವನ ಪ್ರೀತಿಯನ್ನ ಹೇಳ್ಕೊತಾನೆ. ನೋಡು ನಿನ್ನ ಜೊತೆಯಾಗಿ ನಾನು ನನ್ನ ಲೈಫ್ ಅನ್ನ ಕಳಿಯೋದಕ್ಕಾಗಿ ಡಿಸೈಡ್ ಅನ್ನ ಮಾಡಿದೀನಿ. ಹೀಗಿರ್ಬೇಕಾದ್ರೆ ನಿನ್ಗೆ ಕಾಲಿದ್ರೇನು ಇಲ್ದೇ ಇದ್ರೇನು ನಾನು ಪ್ರೀತಿ ಮಾಡಿರೋದು ನಿನ್ನನ್ನ ಹೊರತು ನಿನ್ನ ಬಾಡಿಯನ್ನಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಅಮ್ಮನವೇ ಕೂಡ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರುವನ್ನ ಮಾಡ್ತಾಳೆ. ಅಂಡ್ ಫೈನಲ್ ಆಗಿ ನಮ್ಮ ಮುನ್ನಾವನ ಲಬ್ಬನವೇ ಕೂಡ ಒಪ್ಕೋತಾಳೆ. ಅಂಡ್ ಇದೇ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಇವತ್ತಿನ ನಮ್ಮ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಹಾಗಿದ್ರೆ ಇಂಥದೇ ಒಂದು ಅದ್ಭುತವಾದ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.